ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಕ್ಕಳ ಸಲುವಾಗಿ ಒಂದು ಸಾಯಂಕಾಲದ ತಿಂಡಿ ಅಥವಾ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಕಳಿಗಂದ್ರೆ ಹೆಂಗಿರ್ಬೇಕಂದ್ರೆ ವೆಜಿಟೇಬಲ್ಸು ತುಂಬ ಜಾಸ್ತಿ ಇರಬೇಕು. ಅದೇ ರೀತಿ ವೆಜಿಟೇಬಲ್ಸನ್ನು ಬಳಸಿ ಒಂದು ಸ್ನ್ಯಾಕ್ಸನ್ನು ಮಾಡ್ತಾ ಇದ್ದೀನಿ. ತುಂಬ ಈಸಿ, ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ಹಾಗಿತ್ತಂದ್ರೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಈ ಒಂದು ಪಾತ್ರೆಗೆ ನಾನಿಲ್ಲಿ 1/4 ಕಪ್ ಆಗಷ್ಟೇ ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿನಿ. ಕೆಲವೊಬ್ರು ಇದನ್ನು ಮೀಡಿಯಮ್ ಅವಲಕ್ಕಿ ಅಂತಲೂ ಕರೀತಾರೆ. ಈಗ ಈ ಅವಲಕ್ಕಿಯನ್ನು ತೊಳೆದ್ಬಿಟ್ಟು ತೊಗೋತೀನಿ ರೀ. ಈಗ ಈ ನೀರನ್ನು ತೆಗಿತೀನಿ ರೀ. ನೋಡಿ, ಈ ನೀರನ್ನು ತೆಗೆದುಬಿಟ್ಟು ಇನ್ನೊಂದು 3 ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ತೀನಿ ರೀ. ಅಂದ್ರೆ ಅವಲಕ್ಕಿ ನೆನೋದು ತುಂಬಾ ಸಾಫ್ಟ್ ಆಗಬೇಕು ರೀ. ಒಂದು ಅನ್ಕತಕ್ಕ 5 ನಿಮಿಷ ಇದನ್ನು ಸೈಡಿಗೆ ತೆಗೆದಿಡ್ತೀನಿ ರೀ. ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ 2 ಮೀಡಿಯಮ್ ಸೈಜದ ಆಲೂಗಡ್ಡೆ, ಅರ್ಧ ಕಪ್ ಆಗಷ್ಟು ವಟಾಣಿಯನ್ನು ನೆನೆಸ್ಬಿಟ್ಟು ಇದನ್ನು ಆಲೂಗಡ್ಡೆ ಜೊತೆನೆ ಕುದಿಸ್ಬಿಟ್ಟು ತೊಗೊಂಡಿರಿ. ನೋಡಿ, ವಟಾಣಿನೂ ಏನಾಗಬೇಕು, ಅದು ಕುದ್ದು ತುಂಬಾ ಸಾಫ್ಟ್ ಆಗಬೇಕು. ಆ ರೀತಿನೇ ಕುದಿಸ್ಬಿಟ್ಟು ತೊಗೊರಿ. ನೋಡಿ, ಇದನ್ನು ಎರಡೂ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ರೀ. ಮ್ಯಾಶರ್ ಇದ್ದಿದ್ದಿಲ್ಲ ಅಂದ್ರೆ ನೀವೇನು ಮಾಡಿರಿ, ಬಟ್ಲದು ಇರ್ತಾವಲ್ಲ ಆ ಗ್ಲಾಸ್ಲಿ ಅದು ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೊರಿ. ನೋಡಿ, ಅದನ್ನು ಕಾಳು ಉಳಿಬಾರ್ದು, ವಟಾಣಿ ನೀಟಾಗಿ ಮ್ಯಾಶ್ ಮಾಡ್ಕೊರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಹೆಲ್ದಿ ಆಗಕ್ಕೆ ಸ್ವಲ್ಪ ಅರ್ಧ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. 1 ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಉದ್ದುದಾಗಿ ತಡವಾಗಿ ಕಟ್ ಮಾಡಾಕಿನಿ. ಸ್ವಲ್ಪ ಬೀನ್ಸನ್ನು ಹಾಕಿನಿ ರೀ. 1 ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. 2 ಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ನಿಮಗೆ ಯಾವ್ಯಾವ ವೆಜಿಟೇಬಲ್ಸ್ ಇಷ್ಟನೋ ಆ ವೆಜಿಟೇಬಲ್ಸನ್ನು ಎಲ್ಲನೂ ಹಾಕಿರಿ. ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು, ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಆಗಷ್ಟೇ ಪಾವ್ ಭಾಜಿ ಮಸಾಲಾನ ಹಾಕ್ತಾ ಇದ್ದೀನಿ. ಹಾಕಿರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದು ಇಲ್ಲಾಂದ್ರೆ ಮ್ಯಾಗಿ ಮ್ಯಾಜಿಕ್ ಮಸಾಲ ಅನ್ನೋದ್ರು ಹಾಕ್ಬೋದು. ಇಲ್ಲಿ ನೀವು ಸೋರೆಕಾಯಿ ಏನಾದರೂ ತುರಿದ್ಬಿಟ್ಟು ಹಾಕ್ಬೋದು, ಬೀಟ್ರೂಟನ್ನು ಹಾಕ್ಬೋದು, ಅಥವಾ ಕೂಲಿಫ್ಲವರ್ ಇದ್ರೆ ಅದನ್ನು ಆಲೂಗಡ್ಡೆ ಜೊತೆ ಬೇಯಿಸ್ಬಿಟ್ಟು ಹಾಕ್ಬೋದು. ನೋಡಿ, ಈಗೆಲ್ಲ ವೆಜಿಟೇಬಲ್ಸು ಮಸಾಲೆ ಎಲ್ಲ ಏನಾಗಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನಿಮ್ಮ ಮನೇಲಿ ಯಾವ ವೆಜಿಟೇಬಲ್ಸ್ ಅವೈಲೇಬಲ್ ಆಗೋಲ್ಲ ಅದನ್ನು ಹಾಕಿರಿ. ಈಗ ನೋಡಿ, ಆ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಅವಲಕ್ಕಿ ತುಂಬಾ ನೆನೆದು ಸಾಫ್ಟ್ ಆಗಬೇಕ್ರಿ. ನೋಡಿ, 1 ಸ್ಪೂನ್ ಆಗಷ್ಟೇ ಅವ್ರಿಗೇನ ಹಾಕ್ತಾಯಿದ್ದೀನಿ. ಮಕ್ಕಳಿಗೋಸ್ಕರ ಮಾಡ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದ್ರೆ ಹಾಕ್ರಿ, ಇಲ್ಲಿಲ್ಲ ಅಂದ್ರೂ ನಡೀತದೆ. ನೋಡಿ, ದೊಡ್ಡ ಸ್ಪೂನಿಂದನೇ 2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ, ಇದನ್ನು ಇಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾನು ಇದಕ್ಕೆ ಇನ್ನೂ ಅರ್ಧ ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿನಿ ರೀ. ಆ ಅಕ್ಕಿ ಹಿಟ್ಟು ಹಾಕ್ಕೊಂಡಿರುವ ಕ್ಲಿಪ್ಪು ಮಿಸ್ ಆಗಿದೆ ರೀ. ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಈ ರೀತಿ ಇರ್ಬೇಕು ನೋಡಿರಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಸಾಫ್ಟಾಗಿ ಅಂದರೆ ಇನ್ನೂ ನೀರು ಅನ್ನಿಸ್ಬಾರ್ದು. ನಿಮಗಿನ್ನ ಭಾಳ ಮೆತ್ತಗೆ ಅನ್ನಿಸ್ತಿತ್ತಂದ್ರೆ ನೀವು ಅಕ್ಕಿ ಹಿಟ್ಟು ಇನ್ನೊಂದು ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ನೋಡಿ, ಈಗ ಇದನ್ನೆಲ್ಲ ನೀಟಾಗಿ ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದು ರೆಡಿ ಆಗಿದೆ ರೀ. ಈ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನೋಡಿ, ನೀವು ಯಾವುದೇ ರೀತಿಯೂ ಮಾಡ್ಕೋಬೋದು. ನೋಡಿ, ನಾನು ಇಲ್ಲಿ ನೀವು ಬಾಲ್ಸ್ ಥರ ರೌಂಡ್ ಚಿಕ್ಕ ಬಾಲ್ಸ್ ಥರನೂ ಮಾಡ್ಕೋಬೋದು, ಅಥವಾ ನಗೆಟ್ಸ್ ಥರನೂ ಮಾಡ್ಕೋಬೋದು. ನೀವು ಯಾವುದೇ ಶೇಪ್ದಲ್ಲೇ ಮಾಡ್ಕೋಬೋದು, ಅಥವಾ ಕಟ್ಲೆಟ್ ಶೇಪ್ನೂ ಕೊಡ್ಬೋದು. ಇಲ್ಲ ನಿಮಗೆ ಎಣ್ಣೆ ನಡೀತದಂದ್ರೆ ನೀವು ಇದನ್ನು ಡೀಪ್ ಫ್ರೈ ಮಾಡ್ಕೊರಿ. ಇಲ್ಲ ನಮ್ಗೆ ಎಣ್ಣೆನೇ ನಡೆಯೋದಿಲ್ಲ ಅಂದ್ರೆ ಚಿಕ್ಕ ಕಟ್ಲೆಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀವು ಇದನ್ನು ಬೇಯಿಸ್ಬಿಟ್ಟು ತಿನ್ಬೋದು, ಅಥವಾ ಶಾಲೋ ಫ್ರೈ ಮಾಡಿಬಿಟ್ಟು ತಿನ್ಬೋದು. ನಿಮಗೆ ಯಾವ ರೀತಿ ಇಷ್ಟನೋ ಅದನ್ನು ಮಾಡಿರಿ. ನಾನು ಮಕ್ಕಳಿಗೋಸ್ಕರ ಮಾಡ್ತಾಯಿದ್ದೀನಿ ಅಂತ ಹೇಳಿ ಡೀಪ್ ಫ್ರೈ ಮಾಡಿನೇ ತೋರಿಸ್ತೀನಿ. ನೋಡಿರಿ, 2 ಮಾಡಿ ತೋರಿಸಿದ್ದೀನಿ. ಒಮ್ಮೆಲೆ ಈ ರೀತಿ ಸ್ವಲ್ಪ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ರೀ. ನೋಡೋಕ್ಕೂ ಚೆನ್ನಾಗಿರ್ತದೆ, ಕಾಣ್ತದೆ, ಟೇಸ್ಟೂ ಚೆನ್ನಾಗಿ ಬರ್ತದೆ. ಇದು ಆಪ್ಷನಲ್, ಇದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು ರೀ ನೀವು. ನೋಡಿ, ಆಲ್ರೆಡಿ ಎಣ್ಣೆನೂ ಕೈಲಕ್ಕೆ ಇಟ್ಟಿನಿ. ಎಣ್ಣೆನೂ ಚೆನ್ನಾಗಿ ನೋಡಿ ಈ ರೀತಿ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿರಿ, ಅಂದ್ರೆ ಅದ್ರ ಮೇಲೆ ಅಂಟ್ಕೊಂಡ್ಬಿಡ್ತಾವೆ. ಎಣ್ಣೆನೂ ಚೆನ್ನಾಗಿ ಕಾಯ್ದೆ ನೋಡಿರಿ. ನೋಡಿರಿ, ಅಕ್ಕಿ ಹಿಟ್ಟು ಹಾಕಿರೋ ಕ್ಲಿಪ್ಪು ಮಿಸ್ ಆಗಿದೆ. ನೀವು ಇದಕ್ಕೆ ಅರ್ಧ ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕೋರಿ. ನೋಡಿ, ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮತ್ತು ವೆಜಿಟೇಬಲ್ಸು ತುಂಬ ಹಾಕಿ ತುಂಬಾ ಟೇಸ್ಟಿಯಾಗಿ ಮಾಡಿದ್ದೀನಿ ರೀ. ನಿಮಗೆ ಹೆಲ್ದಿ ಬೇಕಾದ್ರೆ ನೀವು ಶಾಲೋ ಫ್ರೈ ಮಾಡ್ಬೋದು, ಅಥವಾ ಸ್ವಲ್ಪನೇ ಎಣ್ಣೆಯಲ್ಲಿ ಹಾಕಿ ಬೇಯಿಸ್ಬಿಟ್ಟು ತಿನ್ಬೋದು. ನೋಡಿರಿ, ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ, ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್. ಆ ಪಾವ್ ಭಾಜಿ ಮಸಾಲ ಫ್ಲೇವರು ತುಂಬಾ ಚೆನ್ನಾಗಿ ಬಿಡ್ತದೆ ರೀ. ನೀವು ಪಾವ್ ಭಾಜಿ ಮಸಾಲ ಇಲ್ಲಾಂದ್ರೆ ಮ್ಯಾಗಿ ಮ್ಯಾಜಿಕ್ ಮಸಾಲನೂ ಹಾಕೋಬೋದು. ನೋಡಿ, ಕರೆದ್ಬಿಟ್ಟು ತೊಗೊಂಡು ಎಣ್ಣೆನೂ ಹಿಡಿದಿರಲ್ರಿ, ತುಂಬಾ ಡ್ರೈ, ತುಂಬ ಚೆನ್ನಾಗಿ ಬರ್ತಾವೆ ರೀ. ಇಲ್ಲಿ ಸೋಡಾ ಇಲ್ಲ, ಏನೂ ಇಲ್ಲ. ನೋಡಿರಿ, ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ಇದ್ರ ಕ್ರಿಸ್ಪಿನೆಸ್ಸು ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿರಿ, ಸೌಂಡ್ದಿಂದನೇ ಗೊತ್ತಾಗೋದಿಲ್ಲ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಾವೆ. ನೋಡಿ, ಮುರಿದ್ಬಿಟ್ಟು ತೋರಿಸಿದ್ದೀನಿ ನೋಡಿರಿ. ನೋಡಿ, ತುಂಬ ವೆಜಿಟೇಬಲ್ಸು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ನೀವು ಮಯೋನೀಸ್ ಜೊತೆ ಸಾಸ್ ಜೊತೆ ಇದನ್ನು ಸರ್ವ್ ಮಾಡ್ಬೋದು ನೋಡಿರಿ. ನೋಡಿ, ಇದನ್ನು ನೀವು ಏನಂತ ಹೆಸರಿಡ್ತೀರಿ, ನಾನಂತೂ
ವೆಜಿಟೇಬಲ್ಸ್ ಅವಲಕ್ಕಿ ವೆಜಿಟೇಬಲ್ಸ್ ಕಟ್ಲೆಟ್ ನಗೆಟ್ಸ್ ಅಂತ ಹೆಸರಿಟ್ಟಿನಿ ನೋಡ್ರಿ. ಹೊರಗಡೆಯಿಂದ ರೆಡಿಮೇಡ್ ಇರೋ ಫ್ರೆಂಚ್ ಫ್ರೈಸು ಮಕ್ಕಳಿಗೆ ಏನೋ ನಗೆಟ್ಸು ಅವು ತಂದು ಕೊಡೋದ್ಕಿಂತ ಈ ರೀತಿ ಮನೆಯಲ್ಲೇ ನೀವು ಹೆಲ್ದಿಯಾಗಿ ಮಾಡಿಕೊಡ್ರಿ, ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ಈ ನಗೆಟ್ಸ್ ರೆಸಿಪಿ ನಿಮ್ಗೆ ಇಷ್ಟ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ.